ಎಂತ ಚಿಂದಿ ಮ್ಯಾಚ್ ಗುರು. WPL ಪ್ರಾರಂಭ ಯಾವ ತರ ಆಯ್ತು ಅಂತಂದ್ರೆ ಅಬ್ಸಲ್ಯೂಟ್ ಸಿನಿಮಾ ಅಂತ ಹೇಳ್ಬೋದು. ಫ್ಯಾಬುಲಸ್ ಮ್ಯಾಚ್ ಗುರು. ಅಪ್ಪ ಒಂಥರ ಕ್ರೇಜಿ ಅಡ್ವರ್ಟೈಸ್ಮೆಂಟ್ ಸಿಕ್ಕಂಗಾಯ್ತು. RCB ವರ್ಸಸ್ ಮುಂಬೈ ಇಂಡಿಯನ್ಸ್ ಇದು ಒಂಥರ ಹೇಳಿ ಮಾಡಿಸಿರುವಂತ ಕದನ ಅಂತ. ವಿಮೆನ್ಸ್ ಅಲ್ಲೂ ಆ ತರನೇ ಇದೆ. ಕ್ರೇಜಿ ಅಂದ್ರೆ ಕ್ರೇಜಿ ಬಂತು ಗುರು. 7ರಲ್ಲಿ ಅವ್ರು 4 ಗೆದ್ದಿದ್ರು, ನಾವು 3 ಗೆದ್ದಿದ್ವಿ. ಇವಾಗ ನೋಡಿ 8ರಲ್ಲಿ 4 ಇದೆ ಗುರುವೆ. ಆ ತರ ಒಂದು ಕಾಳಗ ಫೈಟ್ ಎಲ್ಲ ಇರುತ್ತೆ. RCB ವರ್ಸಸ್ ಮುಂಬೈ ಇಂಡಿಯನ್ಸ್ ಅಂತ ಬಂದ್ರೆ ಈ ವಿಮೆನ್ಸ್ ಅಲ್ಲೂ ಸಕ್ಕದಾಗ್ ಬಂತು ಗುರು. ಮೊದಲನೇ ಪಂದ್ಯ ಅಂತೂ ಚಿಂದಿ ಚಿತ್ರಾನ್ನ ತರ. ಅದರಲ್ಲೂ ಸ್ಪೆಷಲಿ ನಾನು ಯೂಶಲಿ ನಮ್ಮ ಡಿಕ್ಲರ್ಕ್ ಮೇಡಮ್ ಅವ್ರಿಗೆ ನಂದಿನಿ ಅಂತ ಹೆಸರಿಟ್ಟಿದೀವಿ. ಅಂದ್ರೆ ಸ್ವೀಟ್ ಅಂಡ್ ಶಾರ್ಟ್ ಆಗಿ ನಂದಿನಿ ಮೇಡಮ್ ಅಂತಾನೆ ಕರೆಯೋಣ ಅಂತ. ಏನಪ್ಪಾ ಅದು ದೊಡ್ಡಮ್ಮ ಅಂತಾನು ಕರೀತಾರೆ, ಎಲ್ಲ ಓಕೆ. ಬಟ್ ನಮ್ ನಂದಿನಿ ಮೇಡಮ್ ಏನ್ ಗುರು ಅದು ಬ್ಯಾಟಿಂಗು, ಏನ್ ಗುರು ಅದು ಬೌಲಿಂಗು, ಏನ್ ಗುರು ಅದು ಆಲ್ರೌಂಡ್ ಪರ್ಫಾರ್ಮೆನ್ಸ್ ಅಂತ. ಕ್ರೇಜಿ ಅಂದ್ರೆ ಕ್ರೇಜಿ. ನಂಗಂತೂ ವರ್ಡ್ಸ್ ಗಳೇ ಬರ್ತಾ ಇಲ್ಲ. ಮಾರ್ವೆಲಸ್ ಅಂತ ಹೇಳ್ಬೇಕು, ಏನ್ ಹೇಳ್ಬೇಕು ಗೊತ್ತಿಲ್ಲ. ಓ ಯಪ್ಪ, ಲಾಸ್ಟ್ ಓವರ್ ವರ್ಗು ಹೋಗುತ್ತೆ. ಲಾಸ್ಟ್ ಓವರ್ ಅಲ್ಲಿ 4 ಬಾಲ್ಗೆ ಅಲ್ಲಿವರೆಗೂ ಹೋಗುತ್ತೆ. 4 ಬಾಲ್ ಬಿಡಿ, ಲಾಸ್ಟ್ ಬಾಲ್ ವರ್ಗು ಹೋಗುತ್ತೆ. ಯಾರ್ ಗೆಲ್ತಾರೆ ಅಂತ ಗೊತ್ತಾಗಲ್ಲ. ಕೊನೆ 4 ಬಾಲ್ ಅಲ್ಲಿ 18 ರನ್ ಇರ್ಬೇಕಾದ್ರೆ ಹೆಂಗ್ ಹೊಡಿತಾರೆ ಮೇಡಮ್ ಅಂದ್ರೆ ಅಯ್ಯಪ್ಪ. 6 ಬಾಲ್ 18 ರನ್ ಬೇಕಾಗಿರುತ್ತೆ ಗುರು. 2 ಬಾಲು ಮಿಸ್ ಆಗುತ್ತೆ. 4 ಬಾಲ್ 18 ಬೇಕಾಗಿರುತ್ತಲ್ವಾ. ಆ ಮಾನಸಿಕ ಸ್ಥಿತಿ ನೋಡಿ ನೀವು. ಅಂದ್ರೆ ಅವಾಗ ಆಬ್ವಿಯಸ್ಲಿ ಅನ್ಸಿರುತ್ತೆ 2 ಬಾಲ್ ಮಿಸ್ ಆಯ್ತು ಗುರು, ಇನ್ನೇನ್ ಆಗತ್ತೆ ಗೊತ್ತಿಲ್ಲ, ಸುಮ್ನೆ ಟ್ರೈ ಮಾಡೋಣ ಅನ್ನೋತರ. ಬಟ್ ಇವ್ರದ್ದು ಟೆಂಪರ್ಮೆಂಟ್ ಹೆಂಗಿತ್ತು ಅಂದ್ರೆ ಗುರು 3 ಬಾಲ್ 18 ಇದ್ರು ನೋಡ್ಕೊಂಡ್ ಬಿಡೋಣ, ಏನಾದ್ರು ಮಾಡ್ತೀನಿ ಅನ್ನೋ ತರ. ಕ್ರೇಜಿ ಗುರು. ಇದು ಫಸ್ಟ್ ಟೈಮ್ ನಂದಿನಿ ಮೇಡಮ್ ಈ ತರ ಬ್ಯಾಟಿಂಗ್ ಮಾಡಿರೋದು. ನಮ್ ವಿರುದ್ಧನೇ ಹೊಡೆದಿದ್ದಾರೆ ಗುರುವೆ. ಅದು ವರ್ಲ್ಡ್ ಕಪ್ ಅಲ್ಲಿ, ವಿಶಾಖಪಟ್ನಂ ಅಲ್ಲಿ ನಮ್ ವಿರುದ್ಧನೇ ಹೊಡೆದಿದ್ದಾರೆ. ಆಮೇಲೆ ಇಂಗ್ಲೆಂಡ್ ವಿರುದ್ಧನೂ ಹಿಂಗೆ ಆಡಿದ್ದಾರೆ. ಓ ಅಬ್ಸಲ್ಯೂಟ್ಲಿ ಒಂಥರ ಸಕ್ಕದಾಗಿ ಸಿಕ್ಕಿದ್ದಾರೆ ನಮ್ಗೆ ಆಲ್ರೌಂಡರ್ ಅಂತ. ಬೌಲಿಂಗ್ ಅಲ್ಲೂ 4 ವಿಕೆಟ್ ತೆಗೆದ್ರು, ಬ್ಯಾಟಿಂಗ್ ಅಲ್ಲೂ ಚಿಂದಿ ಬ್ಯಾಟಿಂಗ್ ಮಾಡಿದ್ರು. ಸಿಂಗಲ್ ಹ್ಯಾಂಡೆಡ್ಲಿ ಗೆಲ್ಸ್ಕೊಟ್ರು ಅಂತ ಹೇಳ್ಬೋದು. ಸೂಪರ್ ಅಂತ. ಇನ್ನು ಡೈರೆಕ್ಟ್ ಆಗಿ ಮ್ಯಾಚ್ ಗೆ ಬರೋದಾದ್ರೆ ಏನಾಯ್ತು ಅಂತ ನೋಡ್ಕೊಂಡ್ ಬರೋದಾದ್ರೆ ಫುಲ್ ಓವರ್ ಆಲ್ ಎಲ್ಲ ಹೇಳಲ್ಲ, ಪಟ ಅಂತ ಹೋಗೋಣ ಗುರು. ಫಸ್ಟ್ ನಾವು ಟಾಸ್ ಗೆಲ್ತೀವಿ. ನಮ್ಮ ಸ್ಮೃತಿ ಮಂದಣ್ಣ ಮೇಡಮ್ ಬೌಲಿಂಗ್ ತಗೋತಾರೆ. ಕ್ರೇಜಿ ಅನ್ಸಿದ್ದು 11 ಪ್ಲೇಯಿಂಗ್ 11 ಕ್ರೇಜಿ ಅನಿಸ್ತು. ಏನಪ್ಪ ಇವರು ಜಾರ್ಜಿಯಾ ವಾಲ್ ಇಲ್ಲ, ಏನ್ ಕತೆ, ಫುಲ್ 8 ಆಪ್ಷನ್ಸ್ ಬೌಲಿಂಗ್ ಆಪ್ಷನ್ಸ್ ಇಟ್ಕೊಂಡು ಹೋಗ್ತಿದ್ದಾರೆ. ಏನಾದ್ರೂ ಕೊನೆಯಲ್ಲಿ ಕುತ್ಕೆಗ್ ಬರುತ್ತಾ, ಬ್ಯಾಟಿಂಗ್ ಡೆಪ್ತ್ ಇಲ್ಲ ಅಂತ ಹೇಳ್ಬಿಟ್ಟು ಕುತ್ಕೆಗ್ ಬರುತ್ತಾ ಅಂತ ಅನ್ಕೊಂಡಿದ್ವಿ. ಅದು ಕ್ರೂಷಲ್ ಆಯ್ತು ಗುರು ಕೊನೆಯಲ್ಲಿ. ಸೊ ಅದನ್ನ ಚೂರ್ ಚೇಂಜ್ ಮಾಡ್ಬೇಕು, ಮುಂದೆ ನೋಡೋಣ ಅವ್ರು ಏನ್ ಮಾಡ್ತಾರೆ ಅಂತ. ಬಟ್ ಒಂಥರ 11 ಒಂಥರ ಕ್ರೇಜ್ ಆಗೇ ಇತ್ತು ಅಂತ ಹೇಳ್ಬೋದು. ಇನ್ನು ಈ ಕಡೆ ಮುಂಬೈ ಇಂಡಿಯನ್ಸ್ ಅವ್ರು ಬರ್ತಾರೆ ಬ್ಯಾಟಿಂಗು. ಈ ಕಡೆ ಕಮಲಿನಿ ಮತ್ತೆ ಅಮಿಲಿಯಾ ಕೇರ್ ಇಬ್ರು ಬ್ಯಾಟಿಂಗ್ ಬರ್ತಾರೆ. ಏನಪ್ಪ ಈ ಕಡೆ ನಮ್ಮ ಬೆಲ್ ಮೇಡಮ್ ಏನಪ್ಪಾ ಕ್ರೇಜಿ ಗುರು. ಬೆಲ್ ಹೊಡಿತಾರೆ ಅಂತಾರಲ್ಲ ಆ ತರನೇ ಬೌಲಿಂಗ್ ಅಲ್ಲೂ ಹಂಗೆ. ಏನಪ್ಪ ಮೇಡನ್ ಓವರ್ ಗುರು. WPL ಪಾದಾರ್ಪಣೆ ಮಾಡ್ತಿದ್ದಾರೆ. ಆ ಒಂದು ಪ್ರೆಷರ್ ಎಲ್ಲ ಏನಿಲ್ಲ. ಫಸ್ಟ್ ಓವರೇ ಮೇಡಮ್ ಮಾಡೋದ. ಆ ಪವರ್ ಪ್ಲೇ ನೋಡಿ ನೀವು 3 ಓವರ್ ಹಾಕ್ತಾರೆ, 7 ರನ್ 1 ವಿಕೆಟ್. ಏನ್ ಇಂತ ಸೈಕ್ ಬೌಲಿಂಗು ಗುರು ಅಂತ ಏಜಲ್ವುಡ್ಗೆಲ್ಲ ಕಂಪೇರ್ ಮಾಡ್ತಾರೆ. ಆಮೇಲೆ ಕೇರ್ಗೆ ಯಾವ ತರ ಕಾಟ ಕೊಟ್ರು ಅಂತಂದ್ರೆ ಅವರು ಆಯ್ತು ಬಿಡಿ ನಾನೇ ಕೊಡ್ತೀನಿ ವಿಕೆಟ್ ಅನ್ನಂತಾರೆ. ಆಮೇಲೆ ಕೇರ್ ಎಲ್ಲ ವಿಕೆಟ್ ಕೊಟ್ರು ಅಂತ. ಬಟ್ ಪವರ್ ಪ್ಲೇ ನೋಡಿ 6 ಓವರ್ಸ್ಗೆ 34 ಫಾರ್ 1 ಇರ್ತಾರೆ. ಅದಾದ್ಮೇಲೆ NSP ಬ್ರಂಟ್ ಮೇಡಮ್ ಅಂತೂ ಯಾವ ತರ ಔಟ್ ಆಗ್ತಾರೆ ಅಂದ್ರೆ ಈ ಕಡೆ ಡಿಕ್ಲರ್ಕ್ ಮೇಡಮ್ ಬೌಲಿಂಗ್ ಮಾಡ್ತಿರ್ತಾರೆ. ಸ್ಟಂಪ್ ಔಟ್ ಸಕ್ಕತ್ತಾಗಿ ಮಾಡಿದ್ರು ಗುರು. ನಮ್ಮ ರಿಚಾ ಘೋಷ್ ಸೂಪರ್ ಆಗಿ ಮಾಡಿದ್ರು ಅಂತ ಹೇಳ್ಬೋದು. ಆ ಟೈಮಲ್ಲಿ 2 ವಿಕೆಟ್ ಎಲ್ಲ ಹೋಗಿರುತ್ತೆ. ಈ ಕಡೆ ಕಮಲಿನಿ ಸಕ್ಕತ್ತಾಗಿ ಬ್ಯಾಟಿಂಗ್ ಮಾಡಿದ್ರು ಮುಂಬೈ ಪರವಾಗಿ ನೋಡೋದಾದ್ರೆ ಆ ಟೈಮಲ್ಲಿ. ಆಮೇಲೆ ಹರ್ಮನ್ ದೀದಿ ಜೊತೆಗೆ ಸ್ವಲ್ಪ ಏನಂದ್ರೆ ಪಾರ್ಟ್ನರ್ಶಿಪ್ ಬೆಳೆಸ್ತಾ ಇರ್ತಾರೆ. ಬಟ್ ಕಮಲಿನಿ ಅವ್ರಿಗೆ ನಮ್ಮ ಶ್ರೇಯಾಂಕ್ ಅವರು ಬಕ್ ಅಂತ ಬೌಲ್ ಮಾಡ್ಬಿಡ್ತಾರೆ, ಅಲ್ಲಿ ವಿಕೆಟ್ ಹೋಗುತ್ತೆ. ಆಮೇಲೆ ಹರ್ಮನ್ ದೀದಿನೂ ಔಟು, ಡಿಕ್ಲರ್ಗೆ ಔಟ್ ಮಾಡ್ತಾರೆ ನೋಡಿ. ಕ್ರೂಷಿಯಲ್ ವಿಕೆಟ್ಸ್ ಎಲ್ಲ ತಗೊಂಡಿರೋದು ಆ ತರ. ಏನಂದ್ರೆ 67 ರನ್ಗೆ 4 ವಿಕೆಟ್ ಹೋಗಿರುತ್ತೆ ಗುರು 11 ಓವರ್ಗೆ. 11 ಓವರ್ಗೆ 67 ರನ್ 4 ವಿಕೆಟ್ ಅಂದ್ರೆ ಇನ್ನೇನ್ ಮಾಡ್ತಾರ, ಅಂತದ್ ಏನ್ ಮಾಡ್ಬೋದಪ್ಪ ಅಂತ. ಅಂತದ್ ಏನ್ ಮಾಡ್ಬೋದು ಅಂತ ಕೇಳೋದವ್ರಿಗೆ ಇಲ್ಲ ನಾನ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಸಜನಾ ಮೇಡಮ್ ಬಂದ್ರು ಗುರು. ಸಜನಾ ಮತ್ತೆ ಕೇರಿ ಇಬ್ರು ಸೇರ್ಬಿಟ್ಟು ಏನ್ ಬ್ಯಾಟಿಂಗ್ ಅಪ್ಪ. ಅವ್ರ ಬ್ಯಾಟಿಂಗ್ ಆ ಕಡೆ ಇರ್ಲಿ, ನಮ್ದು ಏನ್ ಫೀಲ್ಡಿಂಗು ಗುರು. ಈ ಕಡೆ 2 ಕ್ಯಾಚ್ ಬಿಡ್ತಾರೆ ಸಜನಾ ಮೇಡಮ್ದು. 2 ರನ್ ಇರ್ಬೇಕಾದ್ರೆ ಹೇಮಲತಾ ಅವರು ಅದೊಂದ್ ಚೂರ್ ಏನೋ ಟಫ್ ಇರ್ಬೋದೇನಪ್ಪ ಅಂತ ಅನ್ಕೊಂಡ್ರು. ಈ ಕಡೆ 4 ರನ್ ಇರ್ಬೇಕಾದ್ರೆ ಸಯಾಲಿ ಕ್ಯಾಚ್ ಗುರು, ಈಸಿ ಕ್ಯಾಚ್ ಬಿಡ್ತಾರಪ್ಪ. ನನ್ಗಂತ ಏನಪ್ಪ ಇವ್ರು ಕೈಯಲ್ಲಿರೋ ಕ್ಯಾಚ್ ಬಿಟ್ರೆ ಏನ್ ಕತೆ ಅಂತ. ಅದಾದ್ಮೇಲೆ ನಿಂತೆ ಇಲ್ಲ ಮೇಡಮ್ ಸಜನಾ ಅವರು. ದಾಡ ಬಾಡ ಹೊಡೆದಿದ್ದು 25 ಬಾಲ್ಗೆ 45 ಹೊಡಿತಾರೆ ಗುರು. ಇಬ್ರು ಹೆಂಗಂದ್ರೆ ಯಾವ ಲೆವೆಲಿಗೆ ಪಾರ್ಟ್ನರ್ಶಿಪ್ ಮಾಡ್ತಾರೆ ಅಂದ್ರೆ ಕೊನೆ 154 ವರೆಗೂ ತಗೊಂಡೋಗ್ತಾರಪ್ಪ. 154 ರನ್ಗೆ 6 ವಿಕೆಟ್ ಹೋಗಿರುತ್ತೆ 20 ಓವರ್ ಕಂಪ್ಲೀಟ್ ಮಾಡೋಷ್ಟ್ರಲ್ಲಿ. 20 ಓವರ್ಸ್ಗೆ 154 6 ವಿಕೆಟ್ ಗುರು. ಇನ್ ನಮ್ ಕಡೆ ಬೌಲಿಂಗ್ ನೋಡೋದಾದ್ರೆ ಅಫ್ಕೋರ್ಸ್ ಈ ಕಡೆ ಡಿಕ್ಲರ್ಕ್ ಮೇಡಮ್ ನಮ್ ನಂದಿನಿ ಮೇಡಮ್ 4 ವಿಕೆಟ್ ತೆಗಿತಾರೆ, ಸಕ್ಕದಾಗಿ ಬೌಲಿಂಗ್ ಮಾಡ್ತಾರೆ. ಆಮೇಲೆ ಇನ್ನು ಈ ಕಡೆ ನಮ್ಮ RCB ವಿಮೆನ್ಸ್ ಅವರು ಬ್ಯಾಟಿಂಗ್ ಬರ್ತಾರೆ. ಏನಂದ್ರೆ ಫಸ್ಟ್ 3 ಓವರ್ಗೆ 40 ರನ್.
ಏನ್ ಒಂಥರ ಸ್ಮೃತಿ ಮಂದಣ್ಣ ಸೋಫಿ ಡಿವೈನ್ ನೋಡ್ದಂಗ ಆಯ್ತಲ್ಲ ಅಂತ ಆ ತರ ಗ್ರೇಸ್ ಹ್ಯಾರಿಸ್ ಆಡಿದ್ರು ಗುರು. ಲಿಟ್ರಲಿ ದಾಡ ಬಾಡ ಅಂತ ಹೊಡೆದಿದ್ದು ಪವರ್ ಪ್ಲೇ ಅಲ್ಲಿ, ಅಂದ್ರೆ 3 ಓವರ್ ಆಗಷ್ಟರಲ್ಲಿ 3 ಓವರ್ಸ್ಗೆ 44 ಇರುತ್ತೆ, ಇನ್ನೇನ್ ಬೇಗ ಮುಗಿಸ್ತಾರೆ ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಈ ಕಡೆ ಸ್ಮೃತಿ ಮಂದಣ್ಣ ಔಟು, ಆಮೇಲೆ ಹ್ಯಾರಿಸ್ ಔಟು, ಗ್ರೇಸ್ ಹ್ಯಾರಿಸ್ ಔಟು. ಏನ್ ಸಟ್ಪಟ್ ಬಿಡು ಮತ್ತೆ ಗ್ಯಾಪ್ ಅಲ್ಲಿ ಬಂದವರೆಲ್ಲ ಔಟ್ ಆಗ್ತಿದ್ರು ಗುರು. ಸ್ಮೃತಿ ಮಂದಣ್ಣ ಆದ್ಮೇಲೆ ಹ್ಯಾರಿಸ್ ಔಟು, ಆಮೇಲೆ ಹೇಮಲತಾ ಅವ್ರು ಔಟ್ ಆಗ್ತಾರೆ. ಈ ಕಡೆ ನೋಡಿದ್ರೆ ರಾಧಾ ಯಾದವ್ ನಂಬರ್ 5 ಅಲ್ಲಿ ಗುರು. ಇದೊಂಥರ ಬ್ಯಾಫ್ಲಿಂಗ್ ಅನಿಸ್ತು, ಏನ್ ಗೊತ್ತಿಲ್ಲ ಯಾಕೆ ಗಳಿಸಿದ್ರು ಏನಂತ. ಅಂದ್ರೆ ನಂಗೆ ರಾಧಾ ಯಾದವ್ ನಂಬರ್ 5 ಅಂದ್ರೆ ಭರವಸೆ ಕೊಡಲ್ಲ ಅಂತ, ಅದೊಂದು ಪ್ರಾಬ್ಲಮ್ ಅಂತ. ಆಮೇಲೆ ಕೇರ್ ನೋಡಿದ್ರೆ ಅವರು ಗೂಗ್ಲಿ ಆಗ್ಬಿಟ್ಟು ಎಲ್ಲ ಔಟ್ ಮಾಡಿದ್ರು ಗುರು. ಒಂದೇ ಓವರ್ ಅಲ್ಲಿ 2 ವಿಕೆಟ್ ತೆಗಿತಾರೆ. ರಾಧಾ ಯಾದವ್ ಔಟು, ಈ ಕಡೆ ರಿಚಾ ಘೋಷ್ ಔಟು. ಎಲ್ಲಿ 65 ರನ್ಗೆ 5 ವಿಕೆಟ್. ಏನು ಒಂಥರ ಹೆಂಗಂತಂದ್ರೆ 40 ರನ್ಗೆ 0 ವಿಕೆಟ್ ಇರೋರು ಸೀದಾ 65 ರನ್ಗೆ 5 ವಿಕೆಟ್. ನನ್ಗೆ ಆಲ್ಮೋಸ್ಟ್ ಹೋಪ್ಸ್ ಹೋಗಿತ್ತು ಗುರು. ನಿಜ ಹೇಳ್ಬೇಕು ಅಂದ್ರೆ ಇನ್ನೇನ್ ಆಯ್ತು ಆಗಲ್ಲ ಗುರು ಅನ್ನೋ ತರ ಇತ್ತು. ಯಾಕಂದ್ರೆ ಬ್ಯಾಟಿಂಗು ಡೆಪ್ತು ಇಲ್ಲ ಮೊದ್ಲೇ, ಸೊ ಆಗಲ್ಲ ಅನ್ನೋ ತರನೇ ಅನ್ಕೊಂಡಿದ್ದೆ. ಡಿಕ್ಲರ್ಕ್ ಇದ್ದಾರೆ, ಬಟ್ ಎಲ್ಲಿವರೆಗೂ ಅಂತ ಹೋಗ್ತಾರೆ ಅಲ್ವಾ, ಅವ್ರಿಗೂ ಸಪೋರ್ಟ್ ಬೇಕಲ್ಲ ಅಂತ. ಬಟ್ ಈ ಕಡೆ ಅರುಂಧತಿ ರೆಡ್ಡಿ ಕ್ರೇಜಿ ಸಪೋರ್ಟ್ ಕೊಟ್ರು ಅಂತ ಹೇಳ್ಬೋದು. 25 ಬಾಲು 20 ರನ್ ಹೊಡೆದಿದ್ದಾರೆ, ಬಟ್ ಸ್ಟಿಲ್ ಅಲ್ಲಿ ಆ ಟೈಮಲ್ಲಿ ಸಪೋರ್ಟ್ ಬೇಕಾಗಿತ್ತು. ಸೂಪರ್ ಸಪೋರ್ಟ್ ಅಂತ ಹೇಳ್ಬೋದು. ಆಮೇಲೆ ಈ ಕಡೆ ಡಿಕ್ಲರ್ಕ್ ಮೇಡಮ್ ಫಸ್ಟ್ಗೆ ಸ್ವಲ್ಪ ನೋಡ್ಕೊಂಡೆಲ್ಲ ಆಡ್ತಾ ಇದ್ರು. ಸ್ಲೋಲಿ ಪಾರ್ಟ್ನರ್ಶಿಪ್ ಬೆಳೆಸಿದ್ರು ಗುರು. 65 ರನ್ಗೆ 5 ವಿಕೆಟ್ ಇರೋರು ಸೀದಾ 117 6ನೇ ವಿಕೆಟ್ ಹೋಗುತ್ತೆ, ಅದು ಅರುಂಧತಿ ರೆಡ್ಡಿ ಅವರು. ಆ ಟೈಮಲ್ಲಿ ಹೊಡಿಬಾರ್ದಾಗಿತ್ತು, ಹೊಡೆದ್ರು ಸ್ವಲ್ಪ ಜೋರಾಗಿ ಹೊಡೆದಿದ್ರೆ 6 ಹೋಗಿರೋದನ್ನ ಮಿಸ್ ಆಯ್ತು. ಆಮೇಲೆ ಶ್ರೇಯಾಂಕಾ ಪಾಟೀಲ್ ಮೇಡಮ್ ಸ್ವಲ್ಪ ಕವರ್ ಡ್ರೈವ್ ಹೊಡಿಯೋಣ ಅಂತ ಹೋಗ್ಬಿಟ್ಟು ಅವ್ರು ಬೋಲ್ಡ್ ಆಗ್ತಾರೆ. ಇನ್ನೇನು ಅಲ್ಲಿ ಆಲ್ಮೋಸ್ಟ್ ಇನ್ನೇನು ಆಗಲ್ಲ ಗುರು ಅಂತ ಅನ್ಕೊಂಡಿದ್ವಿ. ಬಟ್ ಏನಂದ್ರೆ 7 ಬಾಲ್ಗೆ 22 ರನ್ ಇರುತ್ತೆ ಗುರು. ಆ ಟೈಮಲ್ಲಿ ಒಂದು 4 ಹೊಡಿತಾರೆ ನೋಡಿ, ಯಾರು ಹೇಳಿ, ನಮ್ಮ ಪ್ರೇಮ ರಾವತ್. ಕ್ರೇಜಿ 2 4 ಬರುತ್ತೆ ಗುರು ಪ್ರೇಮ ರಾವತ್ ಅವ್ರ ಕಡೆಯಿಂದ. ಅಂದ್ರೆ ಪ್ರೇಮ ಮೇಡಮ್ ಅವ್ರನ್ನ ಇವ್ರು ನೋಡಿದ್ರೆ ನೀವು 2 ಬಾಲು ಫೀಲ್ಡಿಂಗ್, ಅಂದ್ರೆ 2 ಬಾಲ್ ಹಿಡಿಯಕ್ಕೆ ಫೀಲ್ಡಿಂಗ್ ಅಲ್ಲಿ 2 ಬಾಲ್ ಹಿಡಿದ್ರು, ಬಿಟ್ರೆ ಬೌಲಿಂಗ್ ಇಲ್ಲ ಏನಿಲ್ಲ, ಏನಕ್ಕೆ ಆಡಿಸಿದ್ರು ಅಂತ ಅನ್ಕೊಂತಿದ್ದೆ. ಬಟ್ ನೋಡಿ ಬ್ಯಾಟಿಂಗ್ ಅಲ್ಲಿ ಅಂದ್ರೆ ಈ ತರ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ. 2 4 ಹೊಡಿತಾರೆ ಗುರು, ಸೂಪರ್. ಅಲ್ಲಿ 2 4 ಬರುತ್ತೆ. ಆಮೇಲೆ ಲಾಸ್ಟ್ 6 ಬಾಲಲ್ಲಿ 18 ರನ್ ಇರ್ಬೇಕಾದ್ರೆ ಗೊತ್ತಲ್ವಾ ಹೆಂಗ್ ಆಡಿದ್ರು ನಮ್ಮ ನಂದಿನಿ ಮೇಡಮ್ ಅಂತ. ಫಸ್ಟ್ 2 ಬಾಲ್ ಮಿಸ್ ಆಯ್ತು, ಬಟ್ ಲಾಸ್ಟ್ 4 ಬಾಲು 6-4 6-4 ಇಲ್ಲಿ ಬಂದು ಎಲ್ರು ಸ್ಟೆಪ್ ಹಾಕ್ರಿ ಅನ್ನೋ ತರ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು ಗುರು. ಕೊನೆಯಲ್ಲಂತೂ ಸೂಪರ್ ವಿನ್ ಅಂತ ಹೇಳ್ಬೋದು. RCB ವಿಮೆನ್ಸ್ ಅವ್ರಿಗೆ 2 ಪಾಯಿಂಟ್ ಕಲೆ ಹಾಕಿದ್ರು. ಮಜಾ ಇತ್ತು ಮ್ಯಾಚ್ ಅಂತೂ, ಒಂಥರ ಚಿಂದಿ ಇತ್ತು ಗುರು ಮ್ಯಾಚ್ ಅಂತೂ. ಮುಂಬೈ ಅವರಂತೂ ಅವ್ರ ಕೈಯಲ್ಲಿರೋ ಮ್ಯಾಚ್ ಕಳ್ಕೊಂಡ್ಬಿಟ್ರು ಅಂತ ಗುರು. ಯಾಕಂದ್ರೆ ಅವ್ರ ಫೀಲ್ಡಿಂಗ್ ಆ ತರ ಮಾಡಿದ್ರು, ನಮ್ದು ಹಂಗೆ ಇತ್ತು. ಬಟ್ ಇವ್ರ ಫೀಲ್ಡಿಂಗ್ ಹೆಂಗಿತ್ತು ಅಂದ್ರೆ ಮ್ಯಾಚೇ ಕಳ್ಕೊಂಡ್ಬಿಟ್ರು ಇವರು ಅಂತ. ಈ ಕಡೆ ಕಮಲಿನಿ ಅವರು ರನ್ಔಟ್ ಮಿಸ್ ಮಾಡ್ತಾರೆ. ಆಮೇಲೆ ಬ್ರಂಟು ಡಿಕ್ಲರ್ಕ್ ಮೇಡಮ್ ನಮ್ಮ ನಂದಿನಿ ಮೇಡಮ್ ಅವ್ರದ್ದು ಕ್ಯಾಚ್ ಬಿಡ್ತಾರೆ. ಆಮೇಲೆ ಅಮಿಲಿಯಾ ಕೇರ್ ಕ್ಯಾಚ್ ಬಿಡ್ತಾರೆ ನಂದಿನಿ ಮೇಡಮ್ ಅವ್ರದ್ದೇ. ಆಮೇಲೆ ಏನಪ್ಪಾ ಅಂದ್ರೆ ಸ್ವಲ್ಪ ಫ್ಲಾಸ್ ಏನು ಅಂದ್ರೆ ಇವಾಗ ಬ್ಯಾಟಿಂಗ್ ಡೆಪ್ತ್ ಬೇಕು ಗುರು. ಫಸ್ಟ್ ಮ್ಯಾಚ್ ಇದು ಓಕೆ ಪರವಾಗಿಲ್ಲ, ಬಟ್ ಜಾರ್ಜಿಯಾ ವಾಲ್ ಬರ್ಬೇಕು ಲಿನ್ಸಿ ಸ್ಮಿತ್ ಜಾಗದಲ್ಲಿ. ಯಾಕಂದ್ರೆ ಅಂದ್ರೆ ಲಿನ್ಸಿ ಸ್ಮಿತ್ ಸಕ್ಕದಾಗೆ ಆಗ್ತಾರೆ, ಬಟ್ ಇವಾಗ ಬ್ಯಾಟಿಂಗ್ ಡೆಪ್ತ್ ಬೇಕಲ್ಲ ನಮ್ಗೆ ಅಂತ. ನಂಬರ್ 3 ಅಲ್ಲಿ ಗ್ರೇಸ್ ಹ್ಯಾರಿಸ್ ಆಡ್ಸಿದ್ರೆ ಒಳ್ಳೇದು, ಇಲ್ಲ ನಂಬರ್ 3 ಅಲ್ಲಿ ಹೇಮಲತಾನೇ ಇರ್ಲಿ. ಬಟ್ ನಂಬರ್ 5 ರಾಧಾ ಯಾದವ್ ಬೇಡ ಗುರು. ಅಲ್ಲಿ ಸ್ವಲ್ಪ ಯಾರಾದ್ರೂ ಬೇರೆಯವ್ರು ಬಂದ್ರೆ ಚೆನ್ನಾಗಿರುತ್ತೆ. ಒಂಥರ ನೋಡಿ ಗ್ರೇಸ್ ಹ್ಯಾರಿಸು, ಡಿಕ್ಲರ್ಕು, ರಿಚಾ ಘೋಷು, ಈ ತರ ಒಂಚೂರು ಮಿಡಲ್ ಆರ್ಡರ್ ಹಿಂಗಿದ್ರೆ ಸ್ವಲ್ಪ ಕ್ರೇಜ್ ಅನ್ಸುತ್ತೆ ಅಂತ. ಬಟ್ ನೋಡ್ಬೇಕು ಏನ್ ಮಾಡ್ತಾರೆ ಅಂತ. ಫುಲ್ ಬೌಲಿಂಗ್ ಡೆಪ್ತ್ 8 ಆಪ್ಷನ್ಸ್ ಎಲ್ಲ ಯಾಕೆ ಅಂತ, 7 ಇದ್ರೇನೆ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದಲ್ವಾ, 8 ಇಟ್ಕೊಂಡು ಏನ್ ಮಾಡ್ತಾರೆ ಅಂತ. ಆದ್ರೂ ಇವತ್ತಂತೂ ಸಖತ್ತಾಗಿ ಸೂಪರ್ ಆಗಿ ಆಡಿದ್ದಾರೆ. ಈ ಮ್ಯಾಚ್ ಮಾತ್ರ ಚಿಂದಿ ಗುರು, ಸೈಕ್ ಆಗಿತ್ತು. ಈ ಒಂದು ಮ್ಯಾಚ್ ನೋಡ್ಬಿಟ್ಟು ನಿಮ್ಗೆ ಏನ್ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.